ನಟ ದರ್ಶನ್ ಅವರ ಹೆಸರೆತ್ತಿದ್ದಕ್ಕೆ ಡಾಲಿ ಸಿನಿಮಾಗೆ ನೆಗೆಟಿವ್ ಕಾಟ. ಧನಂಜಯ್ ಕೊಟ್ಟ ಖಡಕ್ ರಿಪ್ಲೈ ಏನು ಗೊತ್ತಾ? ನಟ ನಿರ್ಮಾಪಕ ಡಾಲಿ ಧನಂಜಯ್ ಸದ್ಯ ಸುದ್ದಿಯಲ್ಲಿದ್ದಾರೆ. ಅವರ ನಿರ್ಮಾಣದ ಹೊಸ ಸಿನಿಮಾ ಮದರ್ ಪ್ರಾಮಿಸ್ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಉದ್ದೇಶಪೂರ್ವಕವಾಗಿ ನೆಗೆಟಿವ್ ಕಮೆಂಟ್ ಹಾಗೂ ಫೇಕ್ ರಿವ್ಯೂಗಳನ್ನು ಮಾಡಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಇತ್ತೀಚಿನ ಸಂದರ್ಶನವೊಂದರಲ್ಲಿ ಧನಂಜಯ್ ಆಡಿದ ಕೆಲವು ಮಾತುಗಳು ಈ ವಿವಾದಕ್ಕೆ ಪ್ರಮುಖ ಕಾರಣ ಎನ್ನಲಾಗುತ್ತಿದೆ. ಥಿಯೇಟರ್ಗಳಲ್ಲಿ ಯಶಸ್ವಿಯಾಗಿ ಪ್ರದರ್ಶನ ಕಾಣುತ್ತಿರುವ, ಪ್ರೇಕ್ಷಕರಿಂದ ಉತ್ತಮ ರಿವ್ಯೂಗಳನ್ನು ಪಡೆದುಕೊಳ್ಳುತ್ತಿರುವ ಮದರ್ ಪ್ರಾಮಿಸ್ ಸಿನಿಮಾದ ವಿರುದ್ಧ ನಡೆಯುತ್ತಿರುವ ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ನಟ ಡಾಲಿ ಧನಂಜಯ್ ತೀವ್ರ ಬೇಸರ ಮತ್ತು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇತ್ತೀಚೆಗೆ ನಡೆದ ಸಂದರ್ಶನವೊಂದರಲ್ಲಿ ಧನಂಜಯ್ ಅವರಿಗೆ ಟೈಮ್ ಟ್ರಾವೆಲ್ ಮಾಡುವ ಅವಕಾಶ ಸಿಕ್ಕರೆ ಏನು ಮಾಡುತ್ತೀರಾ ಎಂಬ ಪ್ರಶ್ನೆ ಎದುರಾಗಿತ್ತು. ಅದಕ್ಕೆ ಉತ್ತರಿಸಿದ್ದ ಅವರು, ನನಗೆ ಟೈಮ್ ಟ್ರಾವೆಲ್ ಮಾಡಲು ಅವಕಾಶ ಸಿಕ್ಕರೆ ಅಪ್ಪು ಅಗಲಿಕೆ ಮತ್ತು ದರ್ಶನ್ ಅವರ ಜೀವನದಲ್ಲಿ ನಡೆದ ಆ ಎರಡು ಘಟನೆಗಳನ್ನು ತಡೆಯುತ್ತೇನೆ ಎಂದಿದ್ದರು. ಈ ಹೇಳಿಕೆಯು ನಟ ದರ್ಶನ್ ಅವರ ಅಭಿಮಾನಿಗಳಲ್ಲಿ ತಪ್ಪು ತಿಳುವಳಿಕೆಯನ್ನು ಉಂಟು ಮಾಡಲಾಗಿದೆ ಎಂಬುದಾಗಿದೆ. ಇದರಿಂದ ಬೇಸತ್ತ ಕೆಲವರು ಧನಂಜಯ್ ಅವರ ಮದರ್ ಪ್ರಾಮಿಸ್ ಸಿನಿಮಾದ ವಿರುದ್ಧ ನೆಗೆಟಿವ್ ಪ್ರಚಾರ ಮಾಡಲು ಶುರು ಮಾಡಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಪ್ರೆಸ್ ಮೀಟ್ನಲ್ಲಿ ಈ ಬಗ್ಗೆ ಮುಕ್ತವಾಗಿ ಮಾತನಾಡಿದ ಡಾಲಿ ಧನಂಜಯ್, ತಮ್ಮ ಮೇಲಿರುವ ಆರೋಪವನ್ನು ಸಿನಿಮಾ ಮೇಲೆ ತೋರಿಸಬೇಡಿ ಎಂದು ವಿನಂತಿಸಿದ್ದಾರೆ. ಸಾಕಷ್ಟು ಕಾರಣಗಳಿದೆ. ಕೆಲವರಿಗೆ ಕೆಲವೊಬ್ಬರು ಇಷ್ಟ ಆಗ್ತಾರೆ, ಸಾಕಷ್ಟು ಕಾರಣಗಳಿಗೆ ಕೆಲವರು ಇಷ್ಟ ಇರಲ್ಲ. ಅದು ಅಷ್ಟರಲ್ಲೇ ಮುಗಿಯಬೇಕು. ಇಷ್ಟ ಇಲ್ಲ ಅಂದಾಕ್ಷಣ ದ್ವೇಷ ಮಾಡಬೇಕು, ಅವರನ್ನು ಮುಗಿಸಿಬಿಡಬೇಕು. ಅಲ್ಲಿಯವರೆಗೂ ಹೋಗಬಾರ್ದು. ನನ್ನ ಮೇಲೆ ಕೋಪ ಇದ್ರೆ ನನ್ನ ಮೇಲೆ ಇಟ್ಕೊಳ್ಳಿ. ಇಷ್ಟು ಜನ ಹುಡುಗರು ಕೆಲಸ ಮಾಡಿರ್ತಾರೆ, ಅವರಿಗೂ ಭವಿಷ್ಯ ಇರುತ್ತೆ. ಸಿನಿಮಾವನ್ನು ಅದರ ಪಾಡಿಗೆ ಅದನ್ನು ಬಿಟ್ಬಿಡಿ. ನಾನು ನನ್ನ ಫ್ರೆಂಡ್ಸ್ ಹತ್ರ ಹೇಳ್ತಾ ಇರ್ತೀನಿ, ಟೈಮ್ ಟ್ರಾವೆಲ್ ಮಾಡೋಕೆ ಅವಕಾಶ ಸಿಕ್ಕರೆ ಆ ಎರಡು ಘಟನೆಗಳನ್ನು ತಡೆದ್ಬಿಡ್ತೀನಿ ಅಂತ. ಅದು ನನ್ನ ಎಮೋಷನ್. ಎಲ್ಲವೂ ಒಳ್ಳೆಯದಾಗಬೇಕು ಅಂತಾನೆ ಎಲ್ಲರೂ ಇಷ್ಟಪಡೋದು. ಅಷ್ಟೇ ನಾನು ಕೂಡ ಮಾತಾಡಿರೋದು. ಅದಕ್ಕೆ ಹಳೆಯದನ್ನು ಸೇರಿಸಿ ಆಗ ಹಿಂಗೇಳಿದ್ದ, ಇವಾಗ ಹೀಗೇಳ್ತಿದ್ದಾನೆ ಅಂತ ಸೇರಿಸ್ತಾರೆ. ಪರವಾಗಿಲ್ಲ, ಕೆಲವೊಮ್ಮೆ ಏನೇ ಮಾತಾಡೋಕು ಹೋದರೂ ಅದು ಬೇರೆ ಬೇರೆ ತರಹ ಕಮ್ಯುನಿಕೇಟ್ ಆಗುತ್ತೆ ಎಂದು ಡಾಲಿ ಹೇಳಿಕೊಂಡಿದ್ದಾರೆ. ನಾನು ಅಲ್ಲಿ ಬೇರೆ ಏನೂ ಕೂಡ ಹೇಳೇ ಇಲ್ಲ. ಟೈಮ್ ಟ್ರಾವೆಲ್ ಇದ್ರೆ ಆ ಘಟನೆಯನ್ನ ತಡಿತಿದ್ದೆ ಅಂತ ಹೇಳಿದ್ದೇನೆ ಅಷ್ಟೇ. ನನಗೂ ದರ್ಶನ್ ಸರ್ ಅವರ ಬಗ್ಗೆ ಅಭಿಮಾನ ಇದೆ. ನಾನು, ಶಿವಣ್ಣ, ಸುದೀಪ್ ಎಲ್ಲರೂ ಈ ರೀತಿ ಆಗಬಾರ್ದಿತ್ತು ಅಂತಾನೆ ಯೋಚನೆ ಮಾಡಿದ್ದೇವೆ ಹೊರತು ಬೇರೇನೂ ಇಲ್ಲ. ಡಾಲಿ ಧನಂಜಯ್ ಪತ್ರಕರ್ತರ ಪ್ರಶ್ನೆಗೆ ಉತ್ತರ ನೀಡಿದ್ದಾರೆ. ಸೊ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.